ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಿದು ಕಾಯಿ ತುರಿಯೋದು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಕೊನೆಟ್ ಬರ್ಫಿನ ಮಾಡ್ತಾಯಿದ್ದೀನಿ. ಇದು ಒಂದು ಕಾಯಿ ದೊಡ್ಡದು ಕಳ್ಸೋಕ್ಕೆ ಇಟ್ಟಿದ್ದು. ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಬರ್ಫಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಒಂದ್ಸಲಿ ಮಾಡಿದ್ದೆ, ನಮ್ಮ ಕೊಲಿಗೊಬ್ಬರು ಮೇಡಮ್ ಹೇಳ್ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಈ ಸಲ ಕಾಯಿ ಸ್ವಲ್ಪ ದಪ್ಪದಾಗಿ ಬಲ್ತಿ ಚೆನ್ನಾಗಿತ್ತಲ್ಲ, ಹಾಗೆ ಬರ್ಫಿ ಮಾಡೋಣ ಅಂತ ತುರ್ಕೊತಾ ಇದ್ದೀನಿ. ಕಾಯಿ ನೋಡಿ ನೀಟಾಗಿ ಈ ಥರ ತುರ್ಕೋಬೇಕು. ಇದನ್ನು ಎಲ್ಲರೂ ಬೇರೆ ಬೇರೆ ಥರನೂ ಮಾಡ್ತಾರೆ, ವೆರೈಟೀಸ್ ಆಫ್ ಮೆಥಡಲ್ಲಿ ಮಾಡ್ತಾರೆ. ನಾನು ಸಿಂಪಲ್ ಮೆಥಡಲ್ಲಿ ಮಾಡ್ತೀನಿ. ಸೊ ಇದು ನೋಡಿ, ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಒಂದು 2 to 3 ಸ್ಪೂನ್ಸ್ ಆಫ್ ಗೀ ತೊಗೊಳ್ಳಿ, ತುಪ್ಪ ಹಾಕಿ. ತುಪ್ಪ ಕಾದ್ಮೇಲೆ ಕಾಯಿ ತುರಿನ ಇದರಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ. ನೀಟಾಗಿ ಕಾಯಿದು ಹಸಿ ಫ್ಲೇವರ್ ಎಲ್ಲ ಹೋಗೋ ಥರ, ಆ ತುಪ್ಪದ ಫ್ಲೇವರ್ ಸ್ಟಾರ್ಟ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ, ಕಾಯಿ ಈ ಥರ ತುರ್ತುರಿಯಾಗಿದ್ರೇ ನನಗೆ ಇಷ್ಟ ಆಗುತ್ತೆ. ಇದನ್ನು ಗ್ರೈಂಡ್ ಮಾಡಿ, ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಿ ತುಂಬ ಫೈನ್ ಪೌಡರ್ ಥರ ಮಾಡ್ಕೊಂಡು ಸಹ ಮಾಡ್ತಾರೆ. ಅದು ಬೇಕ್ರಿಲಿ ಸಿಗೋ ಸ್ವೀಟ್ ಥರ ಆಗುತ್ತೆ. ಸೊ ಹೋಮ್ ಮೇಡ್ ಅಲ್ವಾ, ಸ್ವಲ್ಪ ಹೋಮ್ಲಿ ಆಗಿದ್ರೇ ಚೆಂದ ಅದು. ನೋಡಿ, ನನಗೆ ಈ ಥರ ಬಾಯಿಗೆ ಕಾಯಿ ಎಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ನಾನು ಹಾಕಿದ್ದೀನಿ ತುರಿದು. ನಿಮಗೆ ಬೇಡ ಅಂದರೆ ನೀವೊಂದು ರೌಂಡ್ ಗ್ರೈಂಡ್ ಕೂಡ ಮಾಡ್ಕೋಬೋದು ಇದನ್ನು. ನೋಡಿ, ತುಪ್ಪದಲ್ಲಿ ನೀಟಾಗಿ ನಿಧಾನಕ್ಕೆ ಫ್ಲೇಮ್ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು. ಆ ತುಪ್ಪದ ಫ್ಲೇವರು, ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕಾಯಿ ಕೂಡ ನಿಧಾನಕ್ಕೆ ಬಿಸಿ ಆಗ್ತಾ ಬರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಕಾಯಿದು ಫ್ಲೇವರೇ ಬೇರೆ ಥರ ಆಗಿಬಿಡುತ್ತೆ. ಅದು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಕಳ್ಸೋಕ್ಕಿಟ್ಟಿದ್ದ ಕಾಯಿಯಲ್ಲಿ ಈ ಥರ ಸ್ವೀಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಸೊ ನೀವೇನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೇಗಾಗ್ತಿದೆ ಹಬ್ಬದ್ದು ತಯಾರಿ ಎಲ್ಲ, ಎಲ್ಲರೂ ಏನೇನು ಶಾಪಿಂಗ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕೋಬೇಕು. ನೋಡಿ, 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕಿ ಎತ್ತಿಟ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಳೋರಂತೆ. ಜಾಸ್ತಿ ಆಗಿಬಿಟ್ರೆ ಅದನ್ನು ಕಮ್ಮಿ ಮಾಡೋಕ್ಕಾಗಲ್ವಲ್ಲ. ಸೊ ನೋಡಿ, ಸ್ವೀಟ್ ನೋಡ್ಬೋದು, ಅದೆಲ್ಲ ನೀಟಾಗಿ ಕರ್ಗದ ಮೇಲೆ ಸಕ್ಕರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಬೋಳಿ. ನೀವು ಇದನ್ನು ಬೆಲ್ಲದಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಸಕ್ಕರೆಯಲ್ಲಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ನೀಟಾಗಿ ಕರಗಿ ಚೆನ್ನಾಗಿ ಅದು ಹೊಂದ್ಕೊಂಡು ಮಾಯ್ಶ್ಚರ್ ಆಗಿ ಬರುತ್ತೆ. ನೋಡಿ, ತೆಳ್ಳಗಾಗತ್ತೆ, ಗೊತ್ತಾಗುತ್ತೆ ಸಕ್ಕರೆ ಕರಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ, ತುಂಬ ಏನು ಫೈನ್ ಪೌಡ್ರ್ ಮಾಡ್ಕೊಂಡಿಲ್ಲ. ಏಲಕ್ಕಿ ಪುಡಿ ಹಾಕಿ ನೆಕ್ಸ್ಟ್ ಅದು ಹೊಂದೋದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೀಟಾಗಿ ಇದನ್ನು ಕೈ ಆಡ್ತಾ ಇರಬೇಕು ಗೈಸ್. ಯಾವಾಗಲೂ ಅದನ್ನು ಬಿಟ್ಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ. ಕಾಯಿ ಅಲ್ವಾ, ಕಾಯಿ ತುರಿ ಅಲ್ವಾ. ಸೊ ನೀಟಾಗಿ ಇದನ್ನು ಕೈ ಆಡ್ತಾನೇ ಇರಬೇಕು. ಫ್ಲೇಮ್ ಮಾತ್ರ ಮೀಡಿಯಮ್ ಅಥವಾ ಫುಲ್ ಸ್ಲಿಮ್ಮಲ್ಲಿ ಇರಬೇಕು. ಹೊಂದಿಸ್ಕೊಳ್ಳಿ, ನೀಟಾಗಿ ಹೊಂದಿಸ್ಕೊಳ್ಳೋದ್ರಲ್ಲೇ ಇದು ಟೇಸ್ಟ್ ಬರೋದು. ನಿಧಾನಕ್ಕೆ ಹೊಂದಿಸ್ತಾ ಬನ್ನಿ. ನೋಡಿ, ಈಗ ಸಕ್ಕರೆ ಕರಗಿದೆ. ನನಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅನ್ನಿಸ್ತು, ಸ್ವಲ್ಪ ಅದು ಮಿಕ್ಕಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಮಾಡ್ಕೋಬೋದು. ತುಂಬ ಸ್ವೀಟ್ ತಿನ್ನಲ್ಲ ಅನ್ನೋರು ಸಕ್ಕರೆ ಕೂಡ ಮಾಡ್ಕೋಬೋದು. ಹಾಗಾಗಿ ಹೇಳೋದು ಸ್ಟಾರ್ಟಿಂಗ್ ಸ್ವಲ್ಪ ಹಾಕಬೇಕು ಅಂತ. ನೋಡಿ, ನೀಟಾಗಿ ಸಕ್ಕರೆ ಕರಗಿ ಅದು ತೆಳ್ಳಗಾಗ್ತಾ ಇದೆ. ಈ ಟೈಮಲ್ಲಿ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಅಂಗಡಿಲೆಲ್ಲ ಸಿಗುತ್ತೆ ಕೊಬ್ಬರಿ ಮಿಠಾಯಿ. ಮಕ್ಳಿಗೆ ಅದೆಲ್ಲ ತಂದು ಅವರ ಹೈಜೀನಲ್ಲಿ ಮಾಡಿರ್ತಾರೋ ಇಲ್ವೋ, ಬರೀ ಇಷ್ಟು ಈಸಿ ಇರೋದ್ರಿಂದ ನೀವೇ ಮಾಡಿ ಮಕ್ಳಿಗೆ ಕೊಟ್ಟರೆ ಇಷ್ಟಪಡ್ತಾರೆ. ಮತ್ತು ಅಂಗಡಿಲೆಲ್ಲ ತೊಗೊಂಡು ಮಿಠಾಯಿ ಎಲ್ಲ ತಿನ್ನಿಸೋದ್ರಿಂದ ಹೆಲ್ತ್ ಹಾಳಾಗತ್ತೆ. ಮತ್ತು ಅವರು ಹೈಜೀನಾಗಿ ಮಾಡಿರಲ್ಲ, ತುಂಬ ಗಲೀಜು ಗೈಸ್. ಸೊ ಈ ಥರ ಮನೇಲೇ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ನೀವು ರೋಸ್ಟ್ ಮಾಡಿ ಹಾಕಿದ್ರೆ ಮಕ್ಕಳು ಡ್ರೈ ಫ್ರೂಟ್ಸ್ ಕೂಡ ತಿನ್ನಂಗೆ ಆಗುತ್ತೆ. ನೋಡಿ, ಈ ಥರ ಟ್ರೈ ಮಾಡಿ ಒಂದ್ಸಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಈಗ ನಾನು ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ ಮಾಯ್ಶ್ಚರ್ ನೀರು ಬಿಟ್ಕೊಂಡಿದೆಯಲ್ಲ ಸಕ್ಕರೆ, ಹಾಗಾಗಿ. ಸೊ ಈಗ ಹಾಲು ಹಾಕಬೇಕು ಇದಕ್ಕೆ. ನೋಡಿ, ಕಾಯಿಸಿದ ಹಾಲು ಹಾಕಬೇಡಿ, ಹಸಿ ಹಾಲು ಹಾಕಿ. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಸ್ವಲ್ಪ ಗಟ್ಟಿ ಹಾಲು ಹಸಿದು ತಗೊಂಡು ಹಾಕಿ, ನಾನು ಸಕ್ಕರೆ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಸೊ ಹಸಿ ಹಾಲು, ನೀರು ಹಾಕಿಲ್ಲ, ಗಟ್ಟಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಆ ಹಾಲೆಲ್ಲ ಕಾಯಿ ತುರಿ ಹೀರ್ಕೊಳ್ಳೋವರೆಗೂ, ಒಂದು ಥಿಕ್ನೆಸ್ ಬರೋವರೆಗೂ ಇದನ್ನು ಚೆನ್ನಾಗಿ ಕೈ ಬಿಡ್ದಲೆ ಫ್ರೈ ಮಾಡ್ತಾ ಬನ್ನಿ. ಫ್ಲೇಮ್ ಜಾಸ್ತಿಯಲ್ಲಿದೆ, ನೋಡ್ಕೊಳ್ಳಿ, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಸಿಯುತ್ತೆ, ತಳ ಹಿಡಿಯುತ್ತೆ. ನೀಟಾಗಿ ಅದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ. ಹಾಲೆಲ್ಲ ನೀಟಾಗಿ ಕಾಯಿ ಜೊತೆ ಮಿಕ್ಸ್ ಆಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಕೈ ಆಡ್ತಾನೇ ಇರಬೇಕು. ನನಗೆ ಇನ್ನೊಂಚೂರು ಹಾಲು ಬೇಕು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಲು ಹಾಕಿದ್ದೀನಿ. ಹಾಲು ಹಾಕಿದಷ್ಟು ಆ ಕಾಯಿ ಅದನ್ನು ಹೀರ್ಕೊಂಡು ಫ್ಲೇವರ್ ಬಿಡ್ತಾ ಹೋಗುತ್ತೆ. ಸೊ ನೀಟಾಗಿ ಕಾಯಿ ಹಾಲು ಜೊತೆ ಹೊಂದ್ಕೊಂಡು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ಕೋಬೇಕು. ಸೊ ಈಗ ಒಂದು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ತಟ್ಟೆಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಸವರ್ಕೊತಾ ಇದ್ದೀನಿ ಕೆಳಗಡೆ, ಅಂಟ್ಕೊಂಡಲ್ಲೇ ಇರೋದಕ್ಕೆ. ನೋಡಿ, ಈ ಥರ ತಟ್ಟೆಗೆ ತುಪ್ಪ ಹಾಕಿ ಸವರ್ಕೊತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಕಾಯಿ ನೋಡಿ ಹಾಲೆಲ್ಲ ಹೀರಿ ರೆಡಿಯಾಗಿದೆ. ನೋಡಿ, ನೀಟಾಗಿ ಫ್ರೈ ಆಗಿದೆ. ಈ ಥರ ಒಂಚೂರು ಹಾಲು ಕಾಣ್ತಾ ಇಲ್ಲ ನೋಡಿ, ತುಪ್ಪ ಎಲ್ಲ ಬಿಡ್ಕೊತಾ ಇದೆ ಸೈಡಲ್ಲಿ. ಸೊ ಈ ರೀತಿ ರೆಡಿ ಆಗಬೇಕು. ಇದು ಬಿಸಿ ಇದ್ದಾಗಲೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತಣ್ಣಗಾಗ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಬಿಸಿ ಇದ್ದಾಗಲೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಅದು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಒಂದ್ಸಲ ಈ ಥರ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ತಟ್ಟೆಗೆ ಸ್ಪ್ರೆಡ್ ಮಾಡಿಬಿಡ್ಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗೋದಿಲ್ಲ. ಸೊ ಹಾಲು ಹಾಕೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ. ಹಾಲು ಹಾಕಿಲ್ಲ ಅಂದರೆ ಗಟ್ಟಿಗಾಗ್ಬಿಡುತ್ತೆ, ಮಿಠಾಯಿ ಥರ. ಸೊ ಇದು ಬರ್ಫಿ ಥರ ಸಾಫ್ಟಾಗಿರಬೇಕು ಅಂದರೆ ನೀವು ಹಾಲು ಹಾಕಬೇಕು ಗಟ್ಟಿದು. ನೋಡಿ, ಸ್ಪೂನಲ್ಲಿ ಎಷ್ಟು ಸ್ಪ್ರೆಡ್ ಮಾಡೋಕ್ಕಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈವನಾಗಿ ಸ್ಪ್ರೆಡ್ ಆಗೋದಕ್ಕೆ ಒಂದು ಮೆಥಡ್ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಒಂದು ತಟ್ಟೆ ತಗೊಂಡು ಅದನ್ನು ಗಟ್ಟಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೆಟ್ ಆಗುತ್ತೆ, ನೀಟಾಗಿ ಸೆಟ್ ಆಗುತ್ತೆ. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು, ಅದನ್ನು ರೋಸ್ಟ್ ಮಾಡಿ ಕೂಡ ಇಡ್ಬೋದು. ಸೊ ನಾನು ಬಾದಾಮನ್ನ ಅದೇ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನೇನು ನಾನು ಫ್ರೈ ಮಾಡ್ಕೊಂಡಿಲ್ಲ. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಹಸಿ ಬಾದಾಮಿನೇ ಕಟ್ ಮಾಡಿ ಇಡ್ತಾಯಿದ್ದೀನಿ. ಒಂದೊಂದು ಬರ್ಫಿ ಪೀಸಿಗೆ ಒಂದೊಂದು ಬರೋ ಥರ ಇಡ್ತಾಯಿದ್ದೀನಿ. ಈಗಲೇ ಇಟ್ಬಿಡಿ, ಅದು ಅಂಟ್ಕೊಳ್ಳುತ್ತೆ. ಆಮೇಲೆ ಗಟ್ಟಿ ಆದಮೇಲೆ ಇಡೋದಕ್ಕೆ ಆಗೋದಿಲ್ಲ, ಬಿದ್ದೋಗುತ್ತೆ. ಈಗ ಅಂಟಿ ಒಂದ್ಸಲಿ ಪ್ರೆಸ್ ಮಾಡಿಬಿಡಿ. ಸೊ ಅದು ಅಂಟ್ಕೊಂಡಿರುತ್ತೆ. ಆಮೇಲೆ ಕಟ್ ಮಾಡ್ಕೊಂಡು ನೀವು ತಿನ್ಬೋದು. ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕೋಬೋದು, ಏನು ರಿಸ್ಟ್ರಿಕ್ಷನ್ ಇಲ್ಲ. ಕಾಜು ಇಟ್ಟರು ಚೆನ್ನಾಗಿರುತ್ತೆ, ದ್ರಾಕ್ಷಿ ಇಟ್ಟರು ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ಸೆಟ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು, ಗಟ್ಟಿ ಆಗೋವರೆಗೂ ಬಿಡಬೇಕು. ನೋಡಿ, ಇದು ತಣ್ಣಗಾಗಿದೆ, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ಗಿಜಿ ಬಿಜಿ ಮಾಡಬೇಡಿ. ಸಾಫ್ಟಾಗಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ, ನೀಟಾಗಿ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ, ಮೆತ್ತಗಿದೆ. ಆ ಕಾಯಿ ತುರಿ ನೋಡಿ, ಬಾಯಿಗೆ ಆ ಥರ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.